Hi everyone, I welcome you all. In today's class, we are going to discuss about lesson number 1, a hero, part number 4. Right? Okay. So, in the first three parts, we are going to discuss about three instances. First one, a report about the newspaper. Right? In the second, what desperate attempts did Swami make to escape from his father? In the third instant, Swami's dreadful experience when he was lying under the bench. Right? So now we are going to discuss about the part first. After that, we are going to glance all the four instances. Okay? Right. Are you ready? Right? Open your book, page number 8. Right? Come to the paragraph 14. Hayyo, something has bitten me, went forth an agonized, thundering cry, and was followed by a heavy tumbling and falling amidst furniture. In a moment, father, cook, and a servant came in carrying light. So, when he was sleeping under the bench, shut his eyes light and covered himself with a blanket. Soon he fell asleep. He began to have uh, right? He began to have a nightmare that a tiger was chasing him. He tried to escape. He moved to edge of his bench and thought he was a devil. Pull him out and tear him as it came nearer. So he crawled, hugged, and used his teeth on like a mortal weapon, right? So when he was hugged him very tightly, so the man he was cried, Ayyo, something has bitten me, he said, went forth an agonized, thundering cry, and was followed by a heavy tumbling and falling amidst furniture. At that moment, father, cook, and servant came and carrying out. ಸೊ ಸಮಥಿಂಗ್ ಹ್ಯಾಸ್ ಬೈಟನ್ ಮೀ ಏನೋ ನನಗೆ ಕಚ್ತಾ ಇದೆ ಅಂತ ಅವನು ಕಿರಿಚಿಕೊಳ್ತಾನೆ ಯಾರು ಬರ್ಗ್ಲರ್ ರೈಟ್ ಕಿರಿಚಿಕೊಳ್ತಾನೆ ವೆಂಟ್ ಫೋರ್ತ್ ಅಂಡ್ ಅಗೋನೈಸ್ಡ್ ಅವನು ಕಿರಿಚಿಕೊಳ್ತಾನೆ ಯು ಆರ್ ಸಫರಿಂಗ್ ಫ್ರಮ್ ಆರ್ ಮೆಂಟಲ್ ಆರ್ ಗ್ರೇಟ್ ಫಿಸಿಕಲ್ ಫೈನ್ ಅವನಿಗೆ ತುಂಬ ನಮಗೆ ಕಾಲಿಗೆ ನೋವಾಗುತ್ತೆ ಕಿರಿಚಿಕೊಳ್ತಾನೆ ಬೈ ಹೆವಿ ಟಂಬ್ಲಿಂಗ್ ರೈಟ್ ಅವನು ತುಂಬ ಸೊ ಫಾಲಿಂಗ್ ಹೆಲ್ಪ್ಲೆಸ್ಲಿ ಅವನಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಕಿರಿಚ್ಕೊಂಡು ಹಾಗೆಯೇ ಬಿದ್ದೋಗ್ತಾನೆ ಕೆಳಗೆ ಬೀಳ್ತಾನೆ ಫಾಲಿಂಗ್ ಆಮಿಡೆಸ್ಟ್ ಫರ್ನಿಚರ್ ಆ ಫರ್ನಿಚರ್ಗಳ ಮಧ್ಯೆ ಅವನು ಬಿದ್ದೋಗ್ತಾನೆ ಸೊ ಯಾವಾಗ ಅದನ್ನು ಕೇಳಿಸ್ಕೊಳ್ತಾರೋ ಸೊ ಇನ್ ದಟ್ ಮೂಮೆಂಟ್ ಇನ್ ಎ ಮೂಮೆಂಟ್ ಫಾದರ್ ಕುಕ್ ಅಂಡ್ ಸರ್ವೆಂಟ್ ಕೇಮ್ ಇನ್ ಕ್ಯಾರಿಂಗ್ ಲೈಟ್ ಅಲ್ವಾ ಹೂ ಕೇಮ್ ವಿತ್ ಎ ಕ್ಯಾರಿಂಗ್ ಲೈಟ್ ಕುಕ್ ಫಾದರ್ ಅಂಡ್ ಸರ್ವೆಂಟ್ ಅಲ್ವಾ ಅವರ ತಂದೆ ಅಡುಗೆ ಮಾಡೋನು ಬಟ್ ಕುಕ್ ಅಂಡ್ ಸರ್ವೆಂಟ್ ಅವ್ರ ಮನೆಯ ಆಳು ಸೇವಕ ಮೂವರು ಕೂಡ ಲೈಟನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಲ್ಲಿ ಯಾರು ಕಿರಿಚಿಕೊಂಡಂಗೆ ಆಗುತ್ತೆ ಅವರು ಲೈಟ್ ತಗೊಂಡು ಅಲ್ಲಿಗೆ ಓಡ್ ಬರ್ತಾರೆ ಎಲ್ಲರೂ ಬರ್ತಾರೆ ಸೊ ಅಂಡ್ ಆಲ್ ತ್ರೀ ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್ ಹೂ ಇಲ್ಲೇ ಅಮಿಡೆಸ್ಟ್ ದ ಫರ್ನಿಚರ್ ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್ ರೈಟ್ ಯಾವಾಗ ಅವ್ರು ಬಂದು ಅವನನ್ನು ಹಿಡ್ಕೊಳ್ತಾರೆ ಮೂರು ಜನ ಬಂದು ಏನು ಮಾಡ್ತಾರೆ ಅವನ ಬರ್ಗ್ಲರನ್ನು ಹಿಡ್ಕೊಳ್ತಾರೆ ಸೊ ಬರ್ಗ್ಲರ್ ಅಂದರೆ ಎ ಪರ್ಸನ್ ಹೂ ಎಂಟರ್ಸ್ ಎ ಬಿಲ್ಡಿಂಗ್ ಆರ್ ಆರ್ಡರ್ ಟು ಸ್ಟಿಲ್ ಕದಿಲಿಕ್ಕೆ ಬರ್ತಾನಲ್ಲ ಕಳ್ತನ ಮಾಡಲಿಕ್ಕೆ ಬರ್ತಾನೆ ಅವನನ್ನು ಅಥವಾ ಹೌಸ್ ಬ್ರೇಕರ್ ಅಂತ ಕರಿತೀವಿ ಥೀಫ್ ಅಂತೀವಿ ಕಳ್ಳ ಅವನನ್ನು ಅವ್ರು ಮೂವರು ಬಂದು ಇಟ್ಕೊಳ್ತಾರೆ ಮೂಲೆ ಹಿಂಗ ಅಮಿಡೆಸ್ಟ್ ದ ಫರ್ನಿಚರ್ನ ಅವನು ಇಟ್ಕೊಳ್ತಾನಲ್ಲ ಅವುಗಳ ಮಧ್ಯೆ ಅಮಿಡೆಸ್ಟ್ ಅಂದರೆ ಇನ್ ಮಿಡ್ಲ್ ಅಂತ ಮಿಡ್ಲ್ ಆಫ್ ದ ಫರ್ನಿಚರ್ ಬಿದ್ದಿರ್ತಾನೆ ಅವನನ್ನು ಬಂದು ಅವ್ರು ಏನು ಮಾಡ್ಕೋತಾರೆ ಇಟ್ಕೋತಾರೆ ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್ ಬ್ಲೀಡಿಂಗ್ ಅಂತಂದರೆ ರಕ್ತ ಹೋರುವಂಥ ಕಾಲು ಆ್ಯಂಕಲ್ ವೇರ್ ವಿ ಪುಟ್ ಆ್ಯಂಕ್ಲೆಟ್ಸ್ ಅಲ್ವಾ ಇಲ್ಲಿ ಕಾಲು ಕಡ್ಗ ಹಾಕ್ಕೊಳ್ತೀವಲ್ಲ ಕಾಲು ಕಡ್ಗ ಅದನ್ನು ಆ್ಯಂಕ್ಲೆಟ್ ಅಂತ ಕರಿತೀವಿ ರೈಟ್ ಸೊ ಅಲ್ಲಿ ಗಾಯ ಆಗಿರುತ್ತೆ ಬ್ಲೀಡಿಂಗ್ ರಕ್ತ ಬರುತ್ತೆ ಅವನಲ್ಲಿ ಕಿರ್ಚ್ಕೊಂಡು ಬಿದ್ದಿರ್ತಾನೆ ಸೊ ಆಗ ಫಾದರ್ ಕುಕ್ ಆ್ಯಂಡ್ ಸರ್ವೆಂಟ್ ಕೇಮ್ ವಿತ್ ಕ್ಯಾರಿಂಗ್ ಲೈಟ್ ಆ್ಯಂಡ್ ಅವ್ರು ಏನು ಮಾಡ್ತಾರೆ ಬಂದು ಅವನನ್ನು ಇಟ್ಕೊಳ್ತಾರೆ ರೈಟ್ ಕಂಗ್ರ್ಯಾಚುಲೇಷನ್ಸ್ ವರ್ ಶೋರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ ಸೊ ಇದಾದಮೇಲೆ ಬೆಳಗ್ಗೆ ಗೊತ್ತಾಗುತ್ತೆ ಅವನೊಬ್ಬ ದೊಡ್ಡ ಹೌಸ್ ಬ್ರೇಕರ್ ಅವನು ಥೀಫ್ ಅಂತ ಗೊತ್ತಾಗುತ್ತೆ ಅವನನ್ನು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸೊ ಅದಾದ ತಕ್ಷಣ ಕಂಗ್ರ್ಯಾಚುಲೇಷನ್ಸ್ ವರ್ ಶೋರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ ಎಲ್ಲರೂ ಕೂಡ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳ್ತಾರೆ ಈಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್ ಅವನ ಕ್ಲಾಸ್ಮೇಟ್ಸ್ ಎಲ್ಲ ಅವನನ್ನು ತುಂಬ ಗೌರವದಿಂದ ನೋಡ್ತಾರೆ ಈಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಹಿಮ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಈಸ್ ಟೀಚರ್ ಪ್ಯಾಟೆಡ್ ಇಸ್ ಬ್ಯಾಕ್ ಆ್ಯಂಡ್ ದ ಟೀಚರ್ ಪ್ಯಾಟೆಡ್ ಇಸ್ ಬ್ಯಾಕ್ ಅವನು ಬೆನ್ ತಡ್ತಾರೆ ದ ಹೆಡ್ ಮಾಸ್ಟರ್ ಸೆಡ್ ದಟ್ ಈ ವಾಸ್ ಎ ಟ್ರೂ ಸ್ಕೌಟ್ ಅವನು
ನಿಜವಾದ ದೇಶಾಭಿಮಾನಿ, ಅವನು ಧೈರ್ಯಶಾಲಿ ಅಂತೇಳಿ ಅವರ ಹೆಡ್ ಮಾಸ್ಟರ್ ಕೂಡ ಅವನಿಗೆ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಒನ್ ಹೂ ಇಸ್ ಟ್ರೈನ್ ಡೂಯಿಂಗ್ ಆ್ಯಕ್ಟ್ಸ್ ಆಫ್ ಪಬ್ಲಿಕ್ ಸರ್ವಿಸ್. ಯಾರು ಪಬ್ಲಿಕ್ ಸರ್ವಿಸನ್ನು ಮಾಡ್ತಾನೋ, ನೀವೆಲ್ಲ ಗೈಡು ಸ್ಕೌಟ್ಸ್ ಎಲ್ಲ ಹೆಸರು ಕೇಳಿದ್ದೀರಿ ಅಲ್ವಾ, ಅವರು ಪಬ್ಲಿಕ್ ಸರ್ವಿಸನ್ನು ಮಾಡ್ತಾರೆ. ಅದಕ್ಕೋಸ್ಕರ ಅವಂಥ ಹುಡುಗ, ಇವನು ಒಳ್ಳೆ ಹುಡುಗ. ದ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ಹಿಸ್ ಕ್ಲಾಸ್ಮೇಟ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್ ಅಂಡ್ ದ ಹೆಡ್ ಮಾಸ್ಟರ್ ಕಾಲ್ಡ್ ಹಿಮ್ ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತೇಳಿ ಅವರನ್ನು ಕರೀತಾರೆ. ಸೊ ಸ್ವಾಮಿ ಹ್ಯಾಡ್ ಬೈಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದ ಡಿಸ್ಟ್ರಿಕ್ಟ್. ಅವನೇನು ರಾತ್ರಿ ಕತ್ಲಲ್ಲಿ ಯಾರೋ ಕಳ್ಳ ಬಂದಿದ್ದಾನೆ, ಅವನನ್ನ ಕಾಲನ್ನು ಕಚ್ತಾನಲ್ಲ, ಅವನು ಸಾಮಾನ್ಯ ವ್ಯಕ್ತಿ ಏನೂ ಆಗಿರಲಿಲ್ಲ. ಹಿ ವಾಸ್ ಅ ಮೋಸ್ಟ್ ವಾಂಟೆಡ್ ಪರ್ಸನ್. ಹಿ ವಾಸ್ ಅ ಮೋಸ್ಟ್ ನಟೋರಿಯಸ್. ನಟೋರಿಯಸ್ ಮೀನ್ಸ್ evil minded or the opposite of famous. You say famous, notorious. For example, you say Rajkumar was a famous singer, famous, right? Notorious. So Veerappan was a notorious man, criminal, huh? Or a evil minded person, I mean, okay? So he was the notorious housebreakers of the district and the police were grateful to him for it. ಪೊಲೀಸ್ನವರು ಕೂಡ ಅವನನ್ನು ಹುಡುಕ್ತಾ ಇರ್ತಾರೆ, ಆದರೆ ಅವನು ಸಿಕ್ಕಿರಲ್ಲ. ಅವನಿಗೆ ಸ್ವಾಮಿ ಇಟ್ಕೊಟ್ಟಿದ್ದರಿಂದ ಅವರಿಗೆ ತುಂಬ ಖುಷಿ ಆಗುತ್ತೆ. ಅವನಿಗೆ ಎಲ್ಲರೂ ಕೂಡ ಥ್ಯಾಂಕ್ಸನ್ನು ಹೇಳ್ತಾರೆ. ಓಕೆ, ರೈಟ್. ಕಮ್ ಟು ದ ಪ್ಯಾರಾಗ್ರಾಫ್ 16. ಸೊ ದ ಪೊಲೀಸ್ ಇನ್ಸ್ಪೆಕ್ಟರ್ ಸೆಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ಹೇಳ್ತಾರೆ, ನೀನು ಎಷ್ಟು ತುಂಬ ಧೈರ್ಯಶಾಲಿ ಇದೆಯಾ, ಇಂಥ ದೊಡ್ಡ ಕಳ್ಳನನ್ನು ನೀನು ಹಿಡ್ಕೊಟ್ಟಿದೀಯಾ, ನೀನು ಯಾಕೆ ಮುಂದೆ ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ನಿನಗೆ 18 ವರ್ಷ ಆದಮೇಲೆ, ಯುವಕನಾದ್ಮೇಲೆ ನೀನು ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಬಾರ್ದು ಅಂತಾರೆ. ಆ್ಯಕ್ಚುಲಿ ಇಟ್ ಈಸ್ ಇದು ಟ್ರೂ ಅಲ್ವಾ, ನಮಗೆಲ್ಲ ಗೊತ್ತಿದೆ. ಇದು ಹಾಸ್ಯಾಸ್ಪದ, ಒಂದು ಹಾಸ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಹಾಸ್ಯದ ಬಗ್ಗೆ ಇರುವಂಥದ್ದು, ಒಂದು ಕಾಮಿಡಿ ಪ್ಲೇ ಆಗಿರೋಂಥದ್ದು. ಅಂದರೆ ಆ್ಯಕ್ಚುಲಿ ಅವನು ಡಿಡ್ ನಾಟ್, ಅವನು ಮಾಡಲಿಲ್ಲ, ಅವನು ಕಳ್ಳನನ್ನೇ ಹಿಡ್ಕೊಡ್ಲಿಲ್ಲ ಅಲ್ವಾ. ಅನ್ಫಾರ್ಚುನೇಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವನು ಸಿಕ್ಕ ಹಾಕ್ಕೊಂಡ. ಬಟ್ ಅವನನ್ನು ಇನ್ಸ್ಪೆಕ್ಟರ್ಗೆ ಗೊತ್ತಿಲ್ಲ ಅದು. ಅವರು ಅದು ಕೇಳ್ತಾರೆ. ಇನ್ಸ್ಪೆಕ್ಟರ್ ಸೆಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್. ನೀನು ಯಾಕೆ ಬಂದು ಪೊಲೀಸ್ ಡಿಪಾರ್ಟ್ಮೆಂಟನ್ನು ಸೇರ್ಕೊಳ್ಬಾರ್ದು ನೀನು ದೊಡ್ಡವನಾದ್ಮೇಲೆ ಅಂದಾಗ, ಸ್ವಾಮಿ ಸೆಡ್, ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್ ಸರ್ಟನ್ಲಿ ಎಸ್. ನೋಡೋಣ ಸರ್, ಪ್ರಯತ್ನ ಪಡ್ತೀನಿ ಅಂತ ಅಂತಾನೆ. ಆ್ಯಕ್ಚುಲಿ ಅವನು ಗೊತ್ತಿದೆ ಅವನೇನು ಅಂತ. ಯು ನೋ ವಾಟ್ ಹಿ ಈಸ್, ರೈಟ್? ದೋ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಅನ್ ಇಂಜಿನ್ ಡ್ರೈವರ್. ಆ್ಯಕ್ಚುಲಿ ಅವನ ಮನಸ್ಸಲ್ಲಿ ಇದ್ದದ್ದು ಏನು ಅಂದರೆ, ಅವನು ದೊಡ್ಡವನು ಆದಮೇಲೆ ಅವನು ಏನಾಗಬೇಕಂತ ಅಂದ್ಕೊಂಡಿದ್ದ. ಸೊ ಟು ಬಿ ಆನ್ ಇಂಜಿನ್ ಡ್ರೈವರ್, ಒಬ್ಬ ಇಂಜಿನ್ ಡ್ರೈವರ್ ಬೇಕು, ಆರ್ ಎ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್. ಮುಂದೆ ಅವನು ದೊಡ್ಡವನಾದ್ಮೇಲೆ ಬಸ್ ಕಂಡಕ್ಟ್ರೋ ಅಥವಾ ರೈಲ್ವೆ ಗಾರ್ಡೋ ಅಥವಾ ಇಂಜಿನ್ ಡ್ರೈವರ್ ಆಗಬೇಕು ಅಂತ ಅಂದ್ಕೊಂಡಿದ್ದ. ಪೊಲೀಸ್ ಆಗಬೇಕಂತ ಅವನು ಅಂದ್ಕೊಂಡಿರಲಿಲ್ಲ. ಸೊ ಲಕ್ಕಿಲಿ he was praised by others. So when he returned home from the club that night, father asked, where is the boy? So his father asked to his mother. ಸ್ವಾಮಿ ಅವರಪ್ಪ ಕೇಳ್ತಾನೆ ಅವ್ರ ಅಮ್ಮನಿಗೆ. ಸ್ವಾಮಿ ಅಮ್ಮ ಅವರಿಗೆ ಕೇಳ್ತಾನೆ ಏನಂತ. ವೆನ್ ಹಿ ರಿಟರ್ನ್ ಹೋಮ್ ಫ್ರಮ್ ದ ಕ್ಲಬ್ ಅಟ್ ನೈಟ್, ಅವನು 8 ಗಂಟೆಗೆ ಅಥವಾ ಲೇಟಾಗಿ ಮನೆಗೆ ಅಪ್ಪ ಡ್ಯೂಟಿ ಮುಗಿಸ್ಕೊಂಡು ಕ್ಲಬ್ಬಿಂದ ವಾಪಸ್ ಬಂದಾಗ ತನ್ನ ಹೆಂಡತಿಗೆ ಕೇಳ್ತಾನೆ, ವೇರ್ ಈಸ್ ದ ಬಾಯ್, ವೇರ್ ಈಸ್ ಸ್ವಾಮಿ, ಎಲ್ಲಿದ್ದಾನ ಅವನು, ಎಲ್ಲೋದ ಅಂತ. ಸೊ ಶಿ ಸೆಡ್, ಈಸ್ ಅಸ್ಲೀಪ್, ಅವನು ನಿದ್ದೆ ಹೋಗ್ಬಿಟ್ಟಿದ್ದಾನೆ. ಅವರಮ್ಮ ಹೇಳ್ತಾಳೆ, ಸ್ವಾಮಿಸ್ ಮದರ್ ಸೆಡ್, ಈಸ್ ಅಸ್ಲೀಪ್ ಆಲ್ರೆಡಿ. ಸ್ವಾಮಿಸ್ ಫಾದರ್ ಎಕ್ಸ್ಕ್ಲೈಮ್ಡ್, ಸ್ವಾಮಿ ಮಲ್ಕೊಬಿಟ್ನಾಗ್ಲೇ, ಇಷ್ಟು ಬೇಗ ಮಲ್ಕೊಬಿಟ್ನಾ ಹೇಳ್ತಾನೆ. ಈ ಡಿಡ್ ನಾಟ್ ಹ್ಯಾವ್ ಎ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಆಫ್ ಲಾಸ್ಟ್ ನೈಟ್. ರಾತ್ರಿ ಅವನು ಪೂರ್ತಿ ಮಲಗಿರ್ಲಲ್ವಾ, ಅದಕ್ಕೆ ಅವನು ಮಲ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅವನು ಮಲ್ಕೊಂಡಿದ್ದಾನೆ. ಆ್ಯಕ್ಚುಲಿ ವಿಂಕ್ ಆಫ್ ಸ್ಲೀಪ್ ಅಂದರೆ ಡಿಡ್ ನಾಟ್ ಸ್ಲೀಪ್. ಆದರೆ ಅವ್ನು ಮಲ್ಕೊಂಡಿಲ್ಲ. ಅವರಪ್ಪ ಬಂದಾಗ ಮಲ್ಕೊಂಡಿರೋ ಥರ ಬೆಡ್ಶೀಟನ್ನು ಕವರ್ ಮಾಡ್ಕೊಂಡಿರ್ತಾನೆ, ಬ್ಲ್ಯಾಂಕೆಟನ್ನು ಕವರ್ ಮಾಡ್ಕೊಂಡಿರ್ತಾನೆ ವಿನಃ ಅವನು ನಿದ್ದೆ ಮಾಡ್ತಿರಲ್ಲ. ಬಟ್ ಅವ್ರ ತಾಯಿ ಏನು ಮಾಡ್ತಾರೆ, ಅವನು ಮಲಗಿದ್ದಾನೆ ಅಂತೇಳಿ ಸುಳ್ಳು ಹೇಳ್ತಾರೆ. ಈ ಡಿಡ್ ನಾಟ್ ಹ್ಯಾವ್ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಲಾಸ್ಟ್ ನೈಟ್. ನಿನ್ನೆ ರಾತ್ರಿ ಪೂರ್ತಿ ಅವ್ನು ಮಲ್ಗೆ ಇಲ್ವಲ್ಲ ಪಾಪ, ಸೆಡ್ ಇಸ್ ಮದರ್, ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ವೇರ್ ಈಸ್ ಈ ಸ್ಲೀಪಿಂಗ್ ಇಸ್ ಫಾದರ್ ಆಸ್ಕ್ಡ್. ಅಪ್ಪ ಕೇಳ್ತಾರೆ, ಎಲ್ಲಿ ಮಲ್ಕೊಂಡಿದ್ದಾನೆ ಅವನು. ಇನ್ ಇಸ್ ಯೂಶುವಲ್ ಪ್ಲೇಸ್, ಮಾಮೂಲಾಗಿ ಅವನು ಎಲ್ಲಿ ಮಲ್ಕೊಳ್ತಾ ಇದ್ದ. ಬಿಸೈಡ್ ಇಸ್ ಗ್ರ್ಯಾನಿ, ರೈಟ್? ಇನ್ ಇಸ್ ಯೂಶುವಲ್ ಪ್ಲೇಸ್, ಮಾಮೂಲಿ ಜಾಗದಲ್ಲಿ. ಮದರ್ ಸೆಡ್ ಕ್ಯಾಶುಯಲಿ, ಅಮ್ಮ ಸಾಮಾನ್ಯವಾಗಿ ಅವನು ಎಲ್ಲಿ ಮಲ್ತಾನೆ, ಡೈಲಿ ಅಲ್ಲೇ ಮಲ್ಕೊಂಡಿದ್ದಾನೆ. ಈ ವೆಂಟ್ ಟು ಬೆಡ್ ಅಟ್ 7:30.
7:30ಗೆ ಅವನು ಇವತ್ತಾಗಲೇ ಬೇಗ ಮಲ್ಕೊಂಡ್ಬಿಟ್ಟ ಹೋಗಿ ವೆಂಟ್ ಟು ಬೆಡ್ ಅಟ್ 7:30 7:30ಗೆ ಅವನು ಇವತ್ತು ವೆಂಟ್ ಟು ಬೆಡ್ ಅಂದರೆ ಮಲ್ಕೊಂಡಿದ್ದಾನೆ. ಸೊ ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ ಅಗೈನ್, ಸ್ಲೀಪಿಂಗ್ ಬಿಸೈಡ್ ಹಿಸ್ ಗ್ರ್ಯಾನಿ ಅಗೈನ್ ಹಿಸ್ ಫಾದರ್ ಆಸ್ಕರ್, ಕೇಳ್ತಾನೆ ಮತ್ತೇನೋ ಅಜ್ಜಿ ಹತ್ರ ಮಲ್ಕೊಬಿಟ್ನ ಅವನು. ನೋ ವಂಡರ್ ಈ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ಆಶ್ಚರ್ಯ ಏನಿದೆ, ನಾನು ಬರೋ ಅಷ್ಟೊತ್ತಿಗೆ ಅವರು ಕೂಡ ತಾಯಿ ಹೇಳ್ತಾರೆ, ನಾನು ಕೂಡ ಕೆಲಸದಿಂದ ಬರೋ ಅಷ್ಟೊತ್ತಿಗೆ ಅವನು ಆಗಲೇ ಮಲ್ಕೊಂಡ್ಬಿಟ್ಟಿದ್ದ. ಕ್ಲೆವರ್ ಬಾಯ್, ಅವನು ಜಾಣ ಹುಡುಗ, ಅವನು ಅಜ್ಜಿ ಹತ್ರ ಹೋಗಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ಮದರ್ ಲಾಸ್ಟ್ ಹರ್ ಟೆಂಪರ್, ಅಮ್ಮನಿಗೆ ಬೇಸರ ಆಗುತ್ತೆ, ತಾಳ್ಮೆಯನ್ನು ಕಳ್ಕೊಳ್ತಾಳೆ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಬಿಡ್ರಿ ಹೋಗ್ಲಿ, ಅವ್ನಿಗೆ ಯಾಕೆ ತೊಂದರೆ ಕೊಡ್ತೀರಿ, ಅವ್ನಿಗೆ ಎಲ್ಲಿ ಇಷ್ಟ ಆಗುತ್ತೋ ಅವನಲ್ಲಿ ಮಲ್ಕೊಳ್ಳಿ ಬಿಡಿ, ಅವ್ನಿಗೆ ಯಾಕೆ ತೊಂದರೆ ಕೊಡ್ತೀರಾ ಅಂತವ್ರಮ್ಮ ಕೇಳ್ತಾಳೆ. ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್, ಅವನಿಗೆ ಎಲ್ಲಿ ಇಷ್ಟ ಆಗುತ್ತೋ ಅವನಲ್ಲಿ ಮಲ್ಕೋತಾನೆ, ಅವ್ನಿಗೆ ಯಾಕೆ ತೊಂದರೆ ಕೊಡ್ತೀರಾ. ಯು ನೀಡ್ ನಾಟ್ ರಿಸ್ಕ್ ಹಿಮ್ ಲೈಫ್ ಅಗೈನ್, ಮತ್ತೆ ಮತ್ತೆ ಅವನಿಗೆ ತೊಂದರೆ ಕೊಡಬೇಡಿ. ಫಾದರ್ ಮುಂಬಲ್ಡ್ ಆ್ಯಸ್ ಇವೆಂಟ್ ಇನ್ ಟು ಚೇಂಜ್, ಇವನು ಬದಲಾಗಲ್ಲ ಬಿಡು ಅಂತ ಅಂದ್ಕೊಳ್ತಾರೆ, ಅವ್ರ ಮನಸ್ಸಲ್ಲೇ ಗೋಣಾಕ್ತಾರೆ. ಫಾದರ್ ಮುಂಬಲ್ಡ್ ಹ್ಯಾಸ್ ಇವೆಂಟ್ ಇನ್ ಟು ಚೇಂಜ್, ಆಲ್ ರೈಟ್, ಓಕೆ, ಮೌಲಿ ಕೋಲ್ಡ್ ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್, ನೀವು ಎಷ್ಟು ಬೇಕೋ ಅಷ್ಟು ಅವನ್ನ ಹಾಳು ಮಾಡ್ಕೊಬಿಡ್ರಿ, ಅವನಿಗೆ ಧೈರ್ಯ ನೀವಿಬ್ರು ತುಂಬೋದಿಲ್ಲ, ನೀವೇ ಅವನನ್ನು ಹೇಡಿ ಮಾಡಿದ್ದು. ಮೌಲಿ ಕೋಲ್ಡ್ ಅಂದರೆ ಸೊ ಟ್ರೀಟ್ ಸಮನ್ ವೆರಿ ಕೈಂಡ್ಲಿ, ಒಬ್ಬನ ಭಾಳ ಮುದ್ದಾಗಿ ಬೆಳೆಸಿದಾಗ ಅವನಿಗೆ ಧೈರ್ಯ ಹೇಗೆ ಬರುತ್ತೆ, ಅವನನ್ನು ಹಾಳು ಮಾಡಿಬಿಡ್ತೀರಿ ನೀವಿಬ್ಬರು ಸೇರಿಕೊಂಡು. ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ ರೋಡ್ಸ್, ಆಮೇಲೆ ದೊಡ್ಡವನಾದ್ಮೇಲೆ ನೀವು ನನ್ನನ್ನು ಬ್ಲೇಮ್ ಮಾಡಬಾರ್ದು, ನೀವೇ ಅವನನ್ನು ಹಾಳು ಮಾಡ್ತಾ ಇದ್ದೀರಿ ಅಂತೇಳಿ ಅವರಮ್ಮನಿಗೆ ಅಂದರೆ ಹೆಂಡತಿಗೆ ಹೇಳ್ತಾರೆ, ಸ್ವಾಮಿಯ ತಾಯಿಗೆ. ಸ್ವಾಮಿ ಫಾಲೋಯಿಂಗ್ ದ ಹೋಲ್ ಕಾನ್ವರ್ಜೇಷನ್ ಫ್ರಮ್ ಅಂಡರ್ ದ ಬ್ಲಾಂಕೆಟ್, ಯು ಸಿ ಡಿಡ್ ನಾಟ್ ಸ್ಲೀಪ್, ಅವನು ಆ್ಯಕ್ಚುಲಿ ಮಲ್ಕೊಂಡಿಲ್ಲ, ನಾನು ಆಗಲೇ ಹೇಳಿದೆ ಅಲ್ವಾ. ಸೊ ಸ್ವಾಮಿ ಫಾಲೋಡ್ ದ ಹೋಲ್ ಕಾನ್ವರ್ಜೇಷನ್, ನೋಡಿ ಅವ್ರ ಅಪ್ಪ ಅಮ್ಮ ಇಬ್ಬರು ಮಾತಾಡ್ತಿದ್ದಲ್ವಾ, ಆ ಹೋಲ್ ಕಾನ್ವರ್ಜೇಷನ್ ಇಡೀ ಸಂಭಾಷಣೆಯನ್ನು ಕೇಳಿಸ್ಕೊಳ್ತಾನೆ. ಎಲ್ಲಿ? ಫ್ರಮ್ ಅಂಡರ್ ದ ಬ್ಲ್ಯಾಂಕೆಟ್ ಓದ್ಕೊಂಡಿದ್ನಲ್ಲ ಬೆಡ್ಶೀಟು, ಅದ್ರೊಳಗಡೆ ಅವನು ಕಣ್ಣನ್ನು ಬಿಟ್ಕೊಂಡು ಅವ್ರು ಮಾತಾಡಿದ್ನೆಲ್ಲ ಕೇಳಿಸ್ಕೊಳ್ತಾನೆ. ಫೆಲ್ಟ್ ಟ್ರೆಮೆಂಡಸ್ಲಿ ರಿಲೀವ್ಡ್, ಅವನಿಗೆ ಖುಷಿ ಆಗ್ಬಿಡುತ್ತೆ, ಸದ್ಯ ನಮ್ಮಪ್ಪ ನಾನು ಬಿಟ್ಬಿಟ್ಟ, ಇವತ್ತು ಕೂಡ ನಾನು ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಭಯ ಇತ್ತು ಅವನಿಗೆ. ಸೊ ರಿಲೀವ್ ಟು ಹಿಯರ್ ದಟ್ ಈಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್, ಗಿವ್ ಅಪ್ ಅಂದರೆ ಬಿಟ್ಟು ಬಿಡು, ಸದ್ಯ ನಮ್ಮಪ್ಪ ಇವತ್ತಾದ್ರೂ ನನ್ನನ್ನು ಬಿಟ್ಟುಬಿಟ್ಟ, ಇನ್ಮೇಲೆ ನಾನು ಖುಷಿಯಾಗಿ ಐ ಶುಡ್ ಸ್ಲೀಪ್ ಬಿಸೈಡ್ ಮೈ ಗ್ರಾನಿ, ನಾನು ಇನ್ಮೇಲೆ ನಮ್ಮ ಅಜ್ಜಿ ಜೊತೆ ನಾನು ಮಲ್ಕೊಳ್ಬೋದು ಅಂಥೇಳಿ ಅವನು ಹಾಗೆ ಅಂದ್ಕೊಳ್ತಾನೆ. ದಿಸ್ ಈಸ್ ಆಲ್ ಅಬೌಟ್ ದ ಪಾರ್ಟ್ ಫೋರ್ತ್, ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಲೆಸನ್ a hero. So now we are glance something, okay, right? You see here is a one more extract. You see, you let him sleep where he likes, you see, you let him, you need not risk him again, right? You let him sleep where he likes, ಬಿಟ್ಬಿಡಿ ಅವನು ಎಲ್ಲಿ ಬೇಕಲ್ಲಿ ಮಲ್ಕೊಳ್ಳಿ. ಯು ನೀಡ್ ನಾಟ್ ರಿಸ್ಕ್ ಇಸ್ ಲೈಫ್ ಅಗೈನ್, ಮತ್ತೆ ಯಾಕೆ ಅವನಿಗೆ ತೊಂದರೆ ಕೊಡ್ತೀರಾ, ರೈಟ್? ಓಕೆ, ಇಟ್ಸ್ ಎನ್ ಎಕ್ಸ್ಟ್ರಾಕ್ಟ್. ಹೂ ಸೆಡ್ ದಿಸ್, ಯಾರು ಹೇಳಿದ ಈ ಮಾತನ್ನ? ಸೊ ಸ್ವಾಮೀಸ್ ಮದರ್ ಸೆಡ್ ದಿಸ್. ಹೂ ಸೆಡ್ ದಿಸ್? ಸ್ವಾಮೀಸ್ ಮದರ್ ಸೆಡ್ ದಿಸ್. ಟು ಹೂಮ್ ವಾಸ್ ಇಟ್ ಸೆಡ್? ಟು ಸ್ವಾಮೀಸ್ ಫಾದರ್, ರೈಟ್? ಟು ಸ್ವಾಮೀಸ್ ಫಾದರ್. ಹೂ ಇಸ್ ದ ಯು ರೆಫರ್ಡ್ ಹಿಯರ್? ಇಲ್ಲಿ ಯು ಅಂದರೆ ಯಾರು? ಸ್ವಾಮೀಸ್ ಫಾದರ್ ಅಗೈನ್, ರೈಟ್? ಸ್ವಾಮೀಸ್ ಫಾದರ್. ವೇನ್ ವಾಸ್ ಇಟ್ ಸೆಡ್? ಯಾವಾಗ ಹೇಳಿದ್ದು ಅಂದರೆ ಅವನು ಆಗಲೇ ಒಂದು ದಿವಸ ಆಫೀಸ್ ರೂಮಲ್ಲಿ ಆಗಲೇ ಮಲ್ಕೊಂಡಿದ್ದ ಅವನು, ಮತ್ತೆ ತಿರ್ಗಿ ಅವ್ರ ತಂದೆ ಅವನು ವೇರ್ ಯು ಆರ್ ಸ್ಲೀಪಿಂಗ್, ಯಾಕೆ ಅಲ್ಲಿ ಮಲ್ಕೊಂಡಿದ್ದಾನೆ ಅಂದಾಗ ಅವನು ಆ ಮಾತನ್ನು ಹೇಳ್ತಾರೆ. ಸೊ ವೆನ್ ಈ ಹಾಸ್ಕಡ್ ವೇರ್ ಸ್ವಾಮಿ ಸ್ಲೀಪ್ಸ್, ಅಂದರೆ ಸೊ ಹರ್ ಮದರ್ ಲಾಸ್ಟ್ ಹರ್ ಟೆಂಪರ್ ಅಂಡ್ ಸೆಡ್ ಯು ಲೆಟ್ ಹಿಮ್ ಟು ಸ್ಲೀಪ್ ವೇರ್ ಹಿ ಲೈಕ್ಸ್, ಅವನು ಎಲ್ಲಿ ಇಷ್ಟ ಆಗುತ್ತೋ ಅವನಿಗೆ ಅಲ್ಲಿ ಮಲ್ಕೊಳ್ಳಿ ಬಿಡಿ, ಅವನಿಗೆ ತೊಂದರೆಯನ್ನು ಕೊಡಬೇಡಿ ಅಂತ ಹೇಳ್ತಾನೆ. ಓಕೆ, right, now we are going to discuss about the important 4 events what we have discussed in all parts, right? Okay, you see in the first part, in the paragraph 1 and 2 3 4 we are discussed about the event where Swami and father was sitting in their hall and his father reading the newspaper. There was a ನ್ಯೂಸ್ ಪೇಪರ್ ರಿಪೋರ್ಟ್ ಏನು ಹೇಳುತ್ತೆ? ರಿಪೋರ್ಟ್ ಏನು ಹೇಳುತ್ತೆ ಅಂತಂದರೆ,
ಎ ರಿಪೋರ್ಟ್ ಅಬೌಟ್ ಎ ಬಾಯ್ ಇನ್ ದ ನ್ಯೂಸ್ ಪೇಪರ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅಲ್ವಾ, ಗೊತ್ತಿರಲಿಲ್ಲ ಅವನಿಗೆ. ಅನ್ಎಕ್ಸ್ಪೆಕ್ಟೆಡ್ ಒಂದು ಇವೆಂಟ್ ನಡೀತೆ. ಏನು ಘಟನೆ, ಆ ನ್ಯೂಸ್ ಪೇಪರ್ ಏನನ್ನ ಹೇಳ್ತು ಅನ್ನೋದನ್ನ ಈಗ ನಾವು ನೋಡ್ತಾ ಹೋಗೋಣ. ಸೊ ನ್ಯೂಸ್ ಪೇಪರ್ ಕ್ಯಾರಿಡ್ ಎ ರಿಪೋರ್ಟ್ ಅಬೌಟ್ ಎ ವಿಲೇಜ್ ಲ್ಯಾಡ್, ರೈಟ್, who had fought bravely against the tiger, ರೈಟ್. ಅವನು ಹುಲಿಯ ವಿರುದ್ಧ ಹೋರಾಟವನ್ನು ಮಾಡ್ತಾನೆ, ರೈಟ್. ವೈಲ್ he was returning by the jungle path, ಇವನು ಹೋಮ್ ಬೈ ದ ಜಂಗಲ್ ಪಾತ್ ರಿಟರ್ನಿಂಗ್, ಹೂ ಹ್ಯಾಡ್ ವೈಲ್ ರಿಟರ್ನಿಂಗ್ ದ ಹೋಮ್ ಬೈ ಜಂಗಲ್ ಪಾತ್, ಕಾಡಿನಿಂದ ವಾಪಸ್ ಬರುವಾಗ ಈ ಫೇಸ್ ವಿತ್ ದಿ ಟೈಗರ್. ಸ್ವಾಮಿ ಆರ್ಗ್ಯೂ ಮಾಡ್ತಾನೆ. ಫಾದರ್ ಹೇಳ್ತಾನೆ ಅವನ ಧೈರ್ಯದ ಬಗ್ಗೆ, ಅವನ ಮೆಚ್ಚುಗೆ ಮಾತುಗಳನ್ನು ಹೇಳಿದಾಗ, ಸೊ ಸ್ವಾಮಿ ಆರ್ಗ್ಯೂಡ್ ದಟ್ ಅ ಬಾಯ್ ಕುಡ್ ನಾಟ್ ಫೈಟ್ ಎ ಟೈಗರ್. ಹೌ ಕ್ಯಾನ್ ಇಟ್ ಪಾಸಿಬಲ್, ಹೆಂಗೆ ಸಾಧ್ಯ ಚಿಕ್ಕ ಹುಡುಗ ಟೈಗರ್ ಜೊತೆಗೆ ಓಡಾಟ ಮಾಡಲಿಕ್ಕೆ? ಇಟ್ ಹ್ಯಾಡ್ ಟು ಬಿ ಅ ಸ್ಟ್ರಾಂಗ್, ಇಲ್ಲ ಅಂತಂದರೆ ಅವನು ದೊಡ್ಡವನಿರಬೇಕು ಅಲ್ಲ, ಸ್ಟ್ರಾಂಗ್ ಆಗಿರಬೇಕು. ಆರ್ ಮೇ ಬಿ ಎ ಗ್ರೋನ್ ಅಪ್ ಪರ್ಸನ್, ಅವನು ದೊಡ್ಡವನಾಗಿರಬೇಕು, ಯುವಕನಾಗಿರಬೇಕು, ಅಥವಾ ಸ್ಟ್ರಾಂಗ್ ಇರಬೇಕು. ಹಾಗಿದ್ರೆ ಮಾತ್ರ ಸಾಧ್ಯ. ಬಟ್ ಈಸ್ ಫಾದರ್ ಡಿಡ್ ನಾಟ್ ಅಗ್ರಿ ಆರ್ ಈಸ್ ಫಾದರ್ ಡಿಸ್ಅಗ್ರೀಡ್ ಸೇಯಿಂಗ್ ದಟ್, ಸ್ವಾಮಿಯ ಮಾತುಗಳನ್ನು ಒಪ್ಪೋದಿಲ್ಲ. ಹಾಗಾದರೆ ಸೊ he could not agree. The father disagreeing that courage was more important. ಅವ್ರು ಹೇಳ್ತಾರೆ the strength and grown is do nothing but courage important. So that's why he show your courage. Swami was not ready to accept this. ಒಪ್ಕೊಳ್ಳೋದಿಲ್ಲ. ಸೊ ವೆನ್ his father says courage was more important, ಸೊ ಅವನು ಅದನ್ನು ಒಪ್ಕೊಳ್ಳೋದಿಲ್ಲ, ರೈಟ್. ಸ್ವಾಮಿ ವಾಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಿಸ್, ಅವನೇನು ಅದನ್ನು ಒಪ್ಕೊಳ್ಳಿಕ್ಕೆ ರೆಡಿನೇ ಇಲ್ಲ ಅವನು. ಸೊ ಹೇಗೆ ಸಾಧ್ಯ ಅಂತಾನೆ. ಸೊ ದಟ್ಸ್ ಹಿಸ್ ಫಾದರ್ ದೆನ್ ಚಾಲೆಂಜ್ಡ್ ಹಿಮ್ ಟು ಶೋ ಹಿಸ್ ಕರೇಜ್. ಹಾಗಾದರೆ ನೀನು ಹೋಗಿ ನೀನು ಧೈರ್ಯವನ್ನು ಪ್ರೂವ್ ಮಾಡಿಬಿಟ್ಟು ನನಗೆ ಗೊತ್ತಾಗಬೇಕು. ಸೊ ಚಾಲೆಂಜ್ ಹಿಮ್ ಟು ಶೋ ಹಿಸ್ ಕರೇಜ್ ಬೈ ಸ್ಲೀಪಿಂಗ್ ಅಲೋನ್, ಒಬ್ಬನೇ ಮಲ್ಕೊಳ್ಬೇಕು. ಎಲ್ಲಿ? ಇನ್ ದ ಆಫೀಸ್ ರೂಮ್ ದಟ್ ನೈಟ್, ಅವತ್ತು ರಾತ್ರಿ ಆಫೀಸ್ನ ರೂಮಲ್ಲಿ ನೀನು ಮಲ್ಕೊಂಡು ನಿನ್ನ ಕರೇಜನ್ನು ನೀನು ತೋರಿಸು, ನಾನು ಅವಾಗ ನಿನ್ನನ್ನು ಒಪ್ಕೊಳ್ತೀನಿ ಅಂತಾನೆ. ಹಾಗಾಗಿ ದಿಸ್ ಈಸ್ ದ ಫಸ್ಟ್ ಕಾನ್ವರ್ಜೇಷನ್. What is the second conversation? So in the second part we discussed about the desperate attempts did Swami make to escape from his father. ಏನೇನು ಪ್ಲಾನ್ಗಳನ್ನು ಮಾಡ್ತಾನೆ, ಏನೇನು ಅಟೆಂಪ್ಟ್ಗಳನ್ನು ಮಾಡ್ತಾನೆ ಅವನು ಅವರ ಫಾದರ್ನ ಒಂದು ರೂಮ್ನಲ್ಲಿ ಒಬ್ಬನೇ ತಪ್ಪಿಸ್ಕೊಳ್ಳಿಕ್ಕೆ ಏನೇನು ಪ್ಲಾನ್ ಮಾಡ್ತಾನೆ. ಸ್ವಾಮಿಸ್ ಫಾದರ್ ಚಾಲೆಂಜ್ ಹಿಮ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ದಟ್ ನೈಟ್. ಮಲ್ಕೋ ಅಂತೇಳಿ ಅವ್ರು ಚಾಲೆಂಜ್ ಮಾಡಿದಾಗ ಸ್ವಾಮಿ ಏನು ಮಾಡ್ತಾನೆ, ಸ್ವಾಮಿ ಆಸ್ ಫಿಲ್ಡ್ ವಿತ್ ಫಿಯರ್, ಅವನಿಗೆ ಭಯ ಆಗುತ್ತೆ. And tried desperately to make his father challenge and tried to make his father change his mind. ತನ್ನ ತಂದೆಯ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ಅವನು ಬೇರೆಯಾಗಿರ್ತಕ್ಕಂತಹ ಒಂದು ಅಟೆಂಪ್ಟ್ಸನ್ನು ಪ್ರಯತ್ನವನ್ನು ಮಾಡ್ತಾನೆ. ಅವನ ತಂದೆಗೆ ಹೇಳ್ತಾನೆ, ಈ ಟೋಲ್ಡ್ ಹಿಸ್ ಫಾದರ್ ದಟ್ ಈ ವುಡ್ ಸ್ಲೀಪ್ ಅಲೋನ್ ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್, ಮುಂದಿನ ತಿಂಗಳಲ್ಲಿ ನಾನು ಮಲ್ಕೊಳ್ತೀನಿ ಅಂತಂದು ಒಂದು ಅಟೆಂಪ್ಟನ್ನು ಮುಂದೆ ಅಂದರೆ ಆಗ ತಪ್ಪಿಸ್ಕೊಳ್ಳಿಕ್ಕೆ ಒಂದು ಪ್ಲಾನನ್ನು ಮಾಡ್ತಾನೆ. ಸೊ ವೆನ್ ಹಿಸ್ ಫಾದರ್ ಡಿಡ್ ನಾಟ್ ಅಗ್ರಿ, ಅವ್ರು ಯಾವಾಗ ತಂದೆ ಒಪ್ಪೋದಿಲ್ವೋ, ಸ್ವಾಮಿ ದೆನ್ ವೆಂಟ್ ಟು ಸ್ಲೀಪ್ ನಿಯರ್ ಹಿಸ್ ಗ್ರ್ಯಾನಿ. ಮತ್ತೇನು ಮಾಡ್ತಾನೆ, ಆ ಅಜ್ಜಿ ಹತ್ರ ಮಲ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾನೆ. ಆ್ಯಂಡ್ ದೆನ್ ಏನು ಮಾಡ್ತಾನೆ, ಪುಲ್ ದ ಬ್ಲ್ಯಾಂಕೆಟ್ ಓವರ್ ಹಿಸ್ ಫೇಸ್ ಆ್ಯಂಡ್ ಪ್ರಿಟೆಂಡ್ ಟು ಫಾಸ್ಟ್ ಸ್ಲೀಪ್. ಬೆಡ್ಶೀಟನ್ನು ಓದ್ಕೊಂಡು ತುಂಬ ನಿದ್ದೆ ಬಂದಿದೆಯೋ, ಗಾಢವಾದ ನಿದ್ದೆ ಇಲ್ಲ ನನಗೆ ಈಸ್ ಡ್ರಾಮಾ ಮಾಡ್ತಾನೆ. ದೆನ್ ಸ್ವಾಮಿ ಟೋಲ್ಡ್ ಹಿಸ್ ಫಾದರ್ ದಟ್ ಆಫೀಸ್ ರೂಮ್ ವಾಸ್ ಡಸ್ಟಿ. ಮತ್ತೆ ಏನನ್ನು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ, ಇವತ್ತು ನಾನು ಅಲ್ಲಿ ಮಲ್ಕೊಳ್ಳಿಕ್ಕಾಗಲ್ಲ, ಯಾಕೆಂದರೆ ಇವರ್ ಆಫೀಸ್ ರೂಮ್ ಮಸ್ಟ್ ಬಿ ಡಸ್ಟಿ ಆಗಿದೆ, ಧೂಳಾಗಿದೆ, ಕಸ ಇದೆ. ಆ್ಯಂಡ್ ಆಲ್ಸೋ ದ ಸ್ಕಾರ್ಪಿಯನ್ಸ್ ವರ್ ದೇರ್, ಸ್ಕಾರ್ಪಿಯನ್ಸ್ ಮೇ ಬಿ ದೇರ್, ಸ್ಕಾರ್ಪಿಯನ್ಸ್ ಕೂಡ ಅಲ್ಲಿರ್ಬೋದು, ನೀಟಿಲ್ಲ, ಹಂಗಾಗಿ ನಾನು ನೆಕ್ಸ್ಟ್ ಮಲ್ಕೊಳ್ತೀನಿ ಅಂತ ಪ್ರಯತ್ನ ಮಾಡ್ತಾನೆ. ಬಟ್ ಇಟ್ ಇಸ್ ಸ್ವಾಮಿಸ್ ಫಾದರ್ ಡಿಡ್ ನಾಟ್ ಅಗ್ರಿ, ಅವ್ರು ಒಪ್ಕೊಳ್ಳೋದಿಲ್ಲ. ಬಟ್ ಮೇಡ್ ಹಿಮ್ ಅಸ್ಲೀಪ್ ಅಲೋನ್, ಹಾಗಾಗಿ ರೂಮ್ನಲ್ಲಿ ಅವನೊಬ್ಬನೇ ಮಲಗುವಂಥ ಪ್ರಯತ್ನ ಆಗ್ತದೆ. ಸೊ ಮಲ್ಕೊಂಡಾಗ, ಸೊ ದ ಥರ್ಡ್ ಇವೆಂಟ್, ಸೊ ಸ್ವಾಮಿಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೇಯಿಂಗ್ ಅಂಡರ್ ದ ಬೆಂಚ್. ಸೊ ವಾಟ್ ವಾಸ್ ದ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್, ಯಾವ ಮಲ್ಕೊಂಡಾಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅನುಭವ ಅವನಿಗೆ ಆಗ್ತದೆ ಅಂದರೆ, ಸ್ವಾಮಿ ಕ್ರೆಪ್ಟ್ ಅಂಡರ್ ದ ಬೆಂಚ್, ಅವನು ಬೆಂಚ್ ಕೆಳಗಡೆ ಮಲ್ಕೊಳ್ತಾನೆ. ಶಟ್ ಇಸ್ ಐಸ್, ಕಣ್ಣು ಮುಚ್ಕೊಳ್ತಾನೆ. ಸೊ ಲೈಟ್ ಆ್ಯಂಡ್ ಕವರ್ಡ್ ಹಿಮ್ಸೆಲ್ಫ್ ವಿತ್ ದ ಬ್ಲಾಂಕೆಟ್, ಅವನಿಗೆ ಶಟ್ ಇಸ್ ಐಸ್ ಲೈಟ್ ಆ್ಯಂಡ್ ಕವರ್ಡ್ ವಿತ್ ಇಸ್ ದ ಬ್ಲಾಂಕೆಟನ್ನು ಹಾಕ್ಕೊಳ್ತಾನೆ. ಸೊ ಈ ಫೆಲ್ ಸ್ಲೀಪ್, ಅವನು ಮಲ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಅವನು ಮಾಡ್ತಾನೆ, ರೈಟ್. ಸೊ ಈ ಬಿಗ್ಯಾನ್ ಟು ಹ್ಯಾವ್ ನೈಟ್ ಮೇಡ್, ಕನಸನ್ನು ಕಾಣ್ತಾನೆ ಅವನು.
ಅಲ್ವಾ? ಭಯ ಆಗುತ್ತೆ ಅವನಿಗೆ. ಅವಾಗ ಅವನೇನು ಮಾಡ್ತಾನೆ, ಮಲ್ಕೊಂಡು ನೋಡಿ ಇಲ್ಲಿ ಬೆಂಚ್ ಕೆಳಗಡೆ ಅವನು ಇಲ್ಲಿ ಮಲ್ಕೊಳ್ಳೋಕ್ಕೆ ಅವರ ಅಪ್ಪನ ವ್ಯವಸ್ಥೆ ಮಾಡಿದಾಗ ಅವನಿಗೆ ಭಯ ಆಗುತ್ತೆ. ಸೊ ಕನಸನ್ನು ಕಾಣ್ತಾನೆ. ಸೊ ಇನ್ ದಟ್ ಡ್ರೀಮ್ ಅವನ ಕನಸಲ್ಲಿ ಎ ಟೈಗರ್ ವಾಸ್ ಕ್ಯಾಚಿಂಗ್ ಹಿಮ್, ಅವನ್ನ ಎಲ್ಲ ಓಡಿಸ್ಕೊಂಡು ಬಂದಂಗೆ ಆಗುತ್ತೆ. ಈ ಟ್ರೈ ಟು ಎಸ್ಕೇಪ್, ತಪ್ಪಿಸ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾನೆ. ಸೊ ಕೊನೆಗೆ ಈ ಮೂವ್ ಟು ದ ಎಡ್ಜ್ ಆಫ್ ದಿ ಬೆಂಚ್, ಕೊನೆಗೆ ಬೆಂಚ್ ಹತ್ರ ಹೋಗಿ ಮಲ್ಕೊಳ್ತಾನೆ. ಅಂಡ್ ಥಾಟ್ ದ ಡ್ರೀಮ್ ಇಸ್ ಕಂಟಿನ್ಯೂ, ಅಂಡ್ ಅವನ ಕನಸು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂಡ್ ಥಾಟ್ ದಟ್ ಹಿ ವಾಸ್ ಎ ಡೆವಿಲ್ ವುಡ್ ಪುಲ್ ಹಿಮ್ ಅಂಡ್ ಔಟ್ ಅಂಡ್ ಟಿಯರ್. ಅವ್ರಿಗನಿಗೆ ಅನಿಸುತ್ತೆ, ಅಯ್ಯೋ ನನಗೆ ದೆವ್ವ ಬಂದು, ನನ್ನ ಭೂತ ಬಂದು ನನ್ನ ಹೊತ್ಕೊಂಡು ಹೋಗುತ್ತೆ, ತಗೊಂಡು ಹೋಗುತ್ತೆ. ಆ್ಯಂಡ್ ಇಟ್ ಅನಿಸುತ್ತೆ, ಅದು ಹತ್ರ ಬಂದಂಗೆ ಆಗುತ್ತೆ. ಹೀಗೆ ಭಯ ಪಡ್ತಾ ಅವನು ಆ ಒಂದು ಅದನ್ನು ಕೊನೆಗೆ ಏನು ಮಾಡ್ತಾನೆ, ಅದನ್ನು ಹಗ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ. ದಿಸ್ ದ ಥರ್ಡ್ ಇವೆಂಟ್, ರೈಟ್? ಇನ್ ದ ಲಾಸ್ಟ್ ಪಾರ್ಟ್ ಯು ಸಿ ವಿ ಆರ್ ಡಿಸ್ಕಸ್. ಸ್ವಾಮಿ ವಾಸ್ at the end, you see, he hugged and used his teeth and it's like a mortal weapon. ಅವನು ಧೈರ್ಯ ಮಾಡಿಬಿಟ್ಟು ಅಲ್ಲೇನೋ ವಸ್ತು ಮೂವ್ ಆಗ್ತಾ ಇರುತ್ತೆ, ಹಾಗಾಗಿ ಅವನು ಅದನ್ನು ಬಿಗ್ಗೆ ಹಿಡ್ಕೊಳ್ತಾನೆ. ಮಾರ್ಟಲ್ ವೆಪನ್, ಅವನ ಹಲ್ಲಿಂದ ಕಚ್ತಾನೆ. ಸೊ ಈಸ್ ಇನ್ನೆವಿಟಬಲಿ ಹ್ಯಾಡ್ ಎ ಸ್ಲೀಪ್ ಇನ್ ದ ಆಫೀಸ್ ರೂಮ್. ದೆನ್ ಈ ಸಾ ಸಮಥಿಂಗ್ ಮೂವಿಂಗ್ ಇನ್ ದ ಡಾರ್ಕ್ನೆಸ್ಸಲ್ಲಿ ಏನೋ ಮೂವ್ ಆಗ್ತಿರೋ ನನಗೆ ಅನಿಸ್ತಾ ಇದೆ. ಸೊ ಹಿ ಥಾಟ್ ದಟ್ ಈಸ್ ಎಂಡ್ ಹ್ಯಾಡ್ ಟು ಕಮ್, ನನ್ನ ಅಂತ್ಯ ಮುಗೀತು, ನನ್ನ ಅಂತ್ಯ ಆಗುತ್ತಾ ಇದೆ, ನನ್ನ ಮುಗೀತು, ಡೆವಿಲ್ ನನ್ನ ಬಿಡೋದಿಲ್ಲ. ದ ಡೆವಿಲ್, ದೆವ್ವ ಬಂದಿದೆ, ಅಲ್ಲಿ ದೆವ್ವ ನನ್ನ ಹೊತ್ಕೊಂಡು ಹೋಗ್ಬಿಡುತ್ತೆ, ನನ್ನ ತಿಂದಾಕ್ಬಿಡುತ್ತೆ, ನನ್ನನ್ನು ಸಾಯಿಸ್ಬಿಡುತ್ತೆ ಅಂತ ಅಂದ್ಕೊಳ್ತಾನೆ. ಅಂಡ್ ದ ಡೆವಿಲ್ ಹ್ಯಾಡ್ ಕಮ್ ಟು ಕ್ಯಾರಿ ಹಿಮ್ ಅವೇ, ಹೊತ್ಕೊಂಡು ಹೋಗ್ಬಿಡುತ್ತೆ ನನ್ನನ್ನು. ಸೊ ಕೊನೆಯ ಅಸ್ತ್ರವಾಗಿ ನಾನು ಬದುಕಬೇಕು ಅನ್ನೋಂಥದ್ದು ಏನಾದ್ರು ಕೊನೆಗೆ ಒಂದು ಧೈರ್ಯವನ್ನು, ಗಟ್ಟಿ ಧೈರ್ಯವನ್ನು ಮಾಡ್ತಾನೆ. ಫೈನಲಿ ಆ್ಯಸ್ ಎನ್ ಅಟೆಂಪ್ಟ್ ಫಾರ್ ಸರ್ವೈವಲ್ ಹಿ ಹಗ್ಡ್ ಇಟ್, ಬಿಗ್ಗೆಗೆ ಅದನ್ನು ತಬ್ಕೊಳ್ತಾನೆ, ಇಟ್ಕೊಳ್ತಾನೆ. with his all might, with all his might, ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸ್ಕೊಳ್ತಾನೆ. ಆ್ಯಂಡ್ ಯೂಸ್ಡ್ ಹಿಸ್ ಟೀತ್, ಅಲ್ಲನ್ನು ಬಳಸ್ತಾನೆ, ಅಂದರೆ ಕಚ್ತಾನೆ. ಆ್ಯಸ್ ಎ ಮಾರ್ಟಲ್ ವೆಪನ್ ಆನ್ ಇಟ್, ಮಾರ್ಟಲ್ ವೆಪನ್ ಥರ. ಅವ್ನು ಬೇರೆ ಅಸ್ತ್ರ ಇಲ್ಲ, ಅದಕ್ಕೋಸ್ಕರ ಅಲ್ಲನ್ನೇ ಅಸ್ತ್ರ ಮಾಡ್ಕೊಳ್ತಾನೆ. ಅಲ್ಲಲ್ಲಿ ಆ ಯಾವುದೋ ಒಂದು ಮೂವ್ ಆಗುತ್ತಲ್ಲ, ಆ ವಸ್ತುವನ್ನು ಬಿಗಿಯಾಗಿ ಕಲ್ಲಲ್ಲಿ ಕಚ್ಚಿಬಿಡ್ತಾನೆ. ಸೊ ಇಟ್ ವಾಸ್ ದ ಡೆವಿಲ್ ಬಟ್ ದ ಬರ್ಗ್ಲರ್ ಕೈಡ್. ಅದವನು ದೆವ್ವ ಅಂತ ಅಂದ್ಕೊಂಡಿರ್ತಾನೆ, ಬಟ್ ಅವನು ದೆವ್ವ ಅಲ್ಲ. ಯಾರು ಅವನು? ದ ಬರ್ಗ್ಲರ್ ಅಲ್ವಾ? ದ ಹೌಸ್ ಬ್ರೇಕರ್ಸ್, ದ ಫೇಮಸ್ ಹೌಸ್ ಬ್ರೇಕರ್ಸ್, ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದಟ್ ಡಿಸ್ಟ್ರಿಕ್ಟ್. ಅವಾಗ ಅವನು ಸಿಕ್ಕಾಕ್ಕೊಳ್ತಾನೆ, ಕಿರಿಸ್ತಾನೆ. ಕಿರಿಸಿದ ತಕ್ಷಣ ಏನು ಮಾಡ್ತಾರೆ? ಕ್ರೈಡ್ ವಿತ್ ಎಗೋನಿ ಮೀನ್ಸ್ ಪೈನ್, ಅಂಡ್ ಫೆಲ್ ಅಮಿಡಿಸ್ಟ್ ದ ಫರ್ನಿಚರ್ ವಿತ್ ಬ್ಲೀಡಿಂಗ್ ಆ್ಯಂಕಲ್. ಯಾವಾಗ ಅವನು ಎಗೋನಿ ಮೀನ್ಸ್ ಪೈನ್, ಅವನು ಆ ನೋವಿಂದ ಕಿರಿಸ್ತಾನೆ. ಯಾವಾಗ ಅವನು ಕಚ್ಚಿದಾಗ ರಕ್ತ ಬರುತ್ತೆ, ಆಗ ಅವನು ಫರ್ನಿಚರ್ ಮೇಲೆ ರಕ್ತ ಸೋರುತ್ತೆ, ಅಲ್ಲಿಗೆ ಬೀಳ್ತಾನೆ. ಸೊ ದ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದ ಡಿಸ್ಟ್ರಿಕ್ಟ್ ವಾಸ್ ಅರೆಸ್ಟೆಡ್ ಬೈ ದ ಪೊಲೀಸ್. ಅವಾಗೇನು ಮಾಡ್ತಾರೆ? ಪೊಲೀಸರನ್ನು ಅರೆಸ್ಟ್ ಮಾಡ್ತಾರೆ. ಅವ್ರ ತಂದೆ ಮತ್ತು ಅವ್ರ ತಂದೆ, ಅವ್ನ ಕುಕ್ಕು ಮತ್ತು ಅವ್ರ ಹೆಲ್ಪರು ಪೊಲೀಸರಿಗೆ ಇಟ್ಕೊಡ್ತಾರೆ. ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್. ಹೀಗಾಗಿ ಪೊಲೀಸರು ಅವನಿಗೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಯಾಕೆಂದರೆ ಅವರು ಕೂಡ ಇವನನ್ನು ಭಾಳ ದಿವಸಗಳಿಂದ ಹುಡ್ಕಾಡ್ತಿರ್ತಾರೆ, ಅದು ಸಿಕ್ಕಾಕೊಂಡಿರೋದಿಲ್ಲ. ಸೊ ಹಂಗಾಗಿ ಇವನಿಗೆ ಆಗುತ್ತೆ. ದೆನ್ ವಾಟ್ ಹ್ಯಾಪನ್ ಯು ನೋ ದಟ್ ದೆನ್ ದಿಸ್ ಕ್ಲಾಸ್ಮೇಟ್ ಲುಕ್ಡ್ ಅಟ್ ವಿತ್ ರೆಸ್ಪೆಕ್ಟ್. ಎಲ್ಲ ಸ್ನೇಹಿತರು, ಅವನ ಕ್ಲಾಸ್ಮೇಟ್ಸ್ ಎಲ್ಲ ಅವನು ತುಂಬ ಧೈರ್ಯಶಾಲಿ ಅಂತೇಳಿ ಅವನನ್ನು ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್, ಗೌರವದಿಂದ ಕಾಣ್ತಾರೆ. ಟೀಚರ್ ಪ್ಯಾಟೆಡ್ ಇಸ್ ಬ್ಯಾಕ್. ಅವರ ಟೀಚರು ಕೂಡ ಅವನ ಬೆನ್ನನ್ನು ತಡ್ತಾರೆ. ರೈಟ್? ದೆನ್ ಈಸ್ ಹೆಡ್ ಮಾಸ್ಟರ್ ಕಾಲ್ಡ್ ಹಿಮ್ ಈ ವಾಸ್ ಎ ಟ್ರೂ ಸ್ಕಾಟ್. ಅವನು ತುಂಬ ಧೈರ್ಯಶಾಲಿ, ಅವನು ಒಬ್ಬ ಟ್ರೂ ಸ್ಕಾಟ್ ಅಂತೇಳಿ ಅವರ ಹೆಡ್ ಮಾಸ್ಟರ್ ಕೂಡ ಅವನಿಗೆ ಬೆನ್ನನ್ನು ತಡ್ತಾರೆ. ಹೀಗಾಗಿ ಅವನು ಈ ಬಿಕಮ್ ಎ ಹೀರೋ. ರೈಟ್? ಹಿ ಡಸ್ ಅನೋಯಿಂಗ್ಲಿ ಆ್ಯಕ್ಚುಲಿ ಈಸ್ ಡಿಡ್ ನಾಟ್ ಡೂ ಎನಿಥಿಂಗ್. ಹಾಗಾಗಿ ಪೊಲೀಸರು ಅವನಿಗೆ ಗ್ರೇಟ್ಫುಲ್ಲನ್ನು ಹೇಳ್ತಾರೆ. ದ ಇಸ್ ಕ್ಲಾಸ್ಮೇಟ್ ಲುಕ್ಡ್ ವಿತ್ ಹಿಮ್ ರೆಸ್ಪೆಕ್ಟ್ ಅಲ್ವಾ? ಆ್ಯಂಡ್ ದೆನ್ ಇಸ್ ಟೀಚರ್ ಪ್ಯಾಟೆಡ್ ಇಸ್ ಬ್ಯಾಕ್ ಆ್ಯಂಡ್ ದ ಹೆಡ್ ಮಾಸ್ಟರ್ appreciate that he was a true Scot. Thus, unknowingly, Swami became a overnight. So, this is all about the lesson number 1. ವಿದ್ಯಾರ್ಥಿಗಳೇ, ಇದು ನಿಮಗಾಗಿ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಪಾಠ. ಈ ಪಾಠವನ್ನು ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಓಕೆ, ಇದನ್ನು ಚೆನ್ನಾಗಿ ಒಂದು 2 ಬಾರಿ 3 ಬಾರಿ ಈ ವಿಡಿಯೋವನ್ನು ನೋಡಿ. ನಿಮಗೆ ಮುಂದಿನ ಏನು ನಾವು ಯೂನಿಟ್ ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಐ ಆಸ್ಕ್ಡ್ the questions based on these 4 parts. Okay, have you got it? Okay, thank you, bye.